ಮುಷಾರ ಅಂದರೆ ಆ ಉರ್ದು ಕವಿತೆ ಇದೆಯಲ್ಲ ಭಾಷೆಯಲ್ಲಿ ಅದು ಜನರ ಮನಸ್ಸನ್ನು ಬೆಸೆಯುವಂಥದ್ದು ಮತ್ತು ಗ್ಲೋಬಲ್ ಬ್ರದರ್ಹುಡ್ ಇದೆಯಲ್ಲ ಆ ವಿಶ್ವದಲ್ಲಿ ನಾವೆಲ್ಲ ಅವರು ಎಲ್ಲ ಮನುಷ್ಯರೆಲ್ಲ ಒಂದೇ ಅನ್ನೋದು ಸಂದೇಶ, ಜೊತೆಗೆ ಸೌಹಾರ್ದ ಇತ್ತು. ಸಾಮಾಜಿಕ ಬದುಕಿನ ಎಲ್ಲ ಪ್ರಕಾರಗಳನ್ನು ವಿಸ್ತಾರಗೊಳಿಸಿ ಜನರ ಮನಸ್ಸನ್ನು ಬೆಸೆಯುವಂಥ ಒಂದು ದೊಡ್ಡ ಸಾಹಿತ್ಯ. ಮೈಸೂರು ಇತಿಹಾಸದಲ್ಲಿ ಕವಿಗೋಷ್ಠಿ ಉದ್ಭವ ಮಾಡಿದ್ದು ನಮ್ಮ ಸಾಹೇಬರು 2017ರಲ್ಲಿ ನಮ್ಮ ಗೋಲ್ಡನ್ ಪ್ಯಾಲೇಸ್ ಅಲ್ಲಿ ಇಮ್ರಾನ್ ಪ್ರತಾಪ್ ಗಡಿಗೆ ಕರೆದಿ ಇವರು ಇತಿಹಾಸ ರಚಿದ್ದು. ಬೆಳಗ್ಗೆ 5:15 ಗಂಟೆ ತನಕ ಮುಷಾರ ನಡೆದು ಅದು ನಮ್ಮ ಮೈಸೂರದು ಇತಿಹಾಸ. ನಮ್ಮ ಮೈಸೂರು ದಸರಾ ಏನಿದೆ ಅದು ಕೇವಲ ಮೈಸೂರು ಅಥವಾ ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ಪ್ರಪಂಚದಾದ್ಯಂತ ಬಹಳ ಪ್ರಸಿದ್ಧವಾದಂಥ ಒಂದು ನಾಡ ಹಬ್ಬ ಆಗಿದೆ. ಈ ನಾಡ ಹಬ್ಬದಲ್ಲಿ ನಮ್ಮ ಏನು ಕಲೆ, ಸಂಸ್ಕೃತಿ, ಸಾಹಿತ್ಯ ಮತ್ತೊಂದು ಎಲ್ಲವುಗಳ ಅನಾವರಣ ಈ ನಾಡ ಹಬ್ಬಗಳಲ್ಲಿ ಆಗ್ತಾ ಇದೆ. ಅದರಂತೆ ಈ ವರ್ಷವೂ ಸಹ ನಮ್ಮಲ್ಲಿ ಏನು ಕವಿಗೋಷ್ಠಿಗಳಿಗೆ ಮಾಡಿದ್ರು, ಸರ್ಕಾರ ನೇಮಕ ಮಾಡಿತ್ತು. ಕವಿಗೋಷ್ಠಿಗಳಲ್ಲಿ 3 ಜನ ಸರ್ಕಾರಿ ಅಧಿಕಾರಿಗಳನ್ನು ನೇಮಕ ಮಾಡಿ ಒಂದು ಸಮಿತಿ ಮಾಡಿದ್ರು. ಆ ಪ್ರಕಾರವಾಗಿ ನಾವೇನು ಮಾಡಿದ್ವು, ಈ ಸರಿ ಸುಮಾರು 7 ಕವಿಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ವು. 7 ಕವಿಗೋಷ್ಠಿಗಳು, ಅಲ್ಲಿ ಹಾಸ್ಯ ಕವಿಗೋಷ್ಠಿ, ಚುಟುಕು ಕವಿಗೋಷ್ಠಿ, ಚಿಗುರು ಅಂತಕ್ಕಂಥದ್ದು ಮಕ್ಕಳಿಗೆ ಕವಿಗೋಷ್ಠಿ, ಯುವ ಕವಿಗೋಷ್ಠಿ, ಪ್ರಾದೇಶಿಕ ಕವಿಗೋಷ್ಠಿ, ಉರ್ದು ಕವಿಗೋಷ್ಠಿ ಮತ್ತು ಪ್ರಧಾನ ಕವಿಗೋಷ್ಠಿ. ಈ 7 ಕವಿಗೋಷ್ಠಿಗಳಲ್ಲಿ ಸುಮಾರು 250 ಜನ ಕವಿಗಳು ವಾಚನಗಳನ್ನು ಮಾಡಿದ್ದಾರೆ. ಸುಮಾರು ದಿನಾಂಕ 17ರಿಂದ ಶುರುವಾದಂತಹ ಈ ಕವಿಗೋಷ್ಠಿ 21ಕ್ಕೆ ಅದು ಮುಕ್ತಾಯ ಆಗುತ್ತೆ. ನಮ್ಮ ಈ ಕವಿಗೋಷ್ಠಿಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು ಉರ್ದು ಕವಿಗೋಷ್ಠಿ. ಇವತ್ತಿನ ದಿನಕ್ಕೆ ಅದರ ಅಗತ್ಯತೆ ಹೆಚ್ಚಿದೆ. ಅದು ಯಾಕೆಂತಂದರೆ ಮನುಷ್ಯ ನಡುವೆ ಭಾಷೆ, ಸಂಸ್ಕೃತಿ ಅಥವಾ ಜಾತಿ ಅಂತಕ್ಕಂತಹ ಗೋಡೆಗಳು ಬಂದು ಒಬ್ಬೊಬ್ಬರ ನಡುವೆ ಅಪನಂಬಿಕೆಗಳು ಬಂದಂಥ ಈ ಸಂದರ್ಭದಲ್ಲಿ ಕವಿತೆ ಒಂದೇ, ಕಾವ್ಯ ಒಂದೇ ನಮಗೆ ಪರಿಹಾರವನ್ನು ಒದಗಿಸುತ್ತೆ. ಮನುಷ್ಯನ ಏನು ಕೆಡುಕುತನಗಳಿದೆ, ಮನುಷ್ಯನ ಏನು ಕೆಟ್ಟ ಆಲೋಚನೆಗಳಿದೆ ಅದನ್ನು ದೂರ ಮಾಡಿ ಜಗತ್ತಿನ ಮೇಲೆ, ಭೂಮಿಯ ಮೇಲೆ ಇರ್ತಕ್ಕಂಥ ಮನುಷ್ಯರೆಲ್ಲರೂ ಒಂದು, ಅವರು ಯಾವ ಧರ್ಮದವರಾಗಿರಲಿ, ಯಾವ ಜಾತಿಯವರಾಗಿರಲಿ, ಯಾವ ಭಾಷಿಕರಾಗಿರಲಿ, ಯಾವ ದೇಶದವರಾಗಿರಲಿ, ಆದರೆ ಮನುಷ್ಯ ಮೂಲತಃ ಒಂದು ಅಂತಕ್ಕಂಥ ಹೇಳುವಂಥದ್ದು ಸಾಹಿತ್ಯ ಅಥವಾ ಕಾವ್ಯ. ಈ ನಿಟ್ಟಿನಲ್ಲಿ ಕಳೆದ ವರ್ಷವೂ ಸಹ ನಾವು ಈಗ, ಏಕೆಂದರೆ ಇಸ್ಲಾಂ ಅಥವಾ ಇದು ಯಾವುದು ಉರ್ದು ಭಾಷೆ ಅದು ವಿಶೇಷ ಅಥವಾ ಬೇರೆ ಏನಲ್ಲ, ಅದು ನಮ್ಮ ನೆಲದ ಭಾಷೆ, ಅದು ನಮ್ಮ ಜನರ ನಡುವೆ ಇರ್ತಕ್ಕಂಥ ಜನಗಳ ಭಾಷೆ ಅದು. ಮೈಸೂರು ಸಂಸ್ಥಾನಕ್ಕೂ ಈಗ ಉರ್ದು, ಅರೇಬಿಕ್, ಪರ್ಷಿಯನ್ ಎಲ್ಲ ಭಾಷೆಗಳ ಒಡನಾಟ ಇತ್ತು. ಎಲ್ಲ ಸಂಸ್ಕೃತಿಗಳನ್ನು ಅವರು ಗೌರವಿಸ್ತಿದ್ರು. ನಮ್ಮೊಂದಿಗೆ ಇರ್ತಕ್ಕಂಥ ಎಲ್ಲರ ನಡುವೆ ಈ ಸಹೋದರತ್ವವನ್ನು, ಪ್ರೀತಿಯನ್ನು, ಸೌಹಾರ್ದವನ್ನು ಹಂಚುವಂತಹದ್ದು ಈ ಸಾಹಿತ್ಯದ ಕೆಲಸ. ಅದರಲ್ಲಿ ನಮ್ಮ ಉರ್ದು ಸಾಹಿತ್ಯವು ಆ ಕೆಲಸವನ್ನು ಮಾಡುತ್ತೆ, ಬೇರೆ ಭಾಷೆಗಳ ಸಾಹಿತ್ಯವನ್ನು ಕೆಲಸವು ಆ ಕೆಲಸ ಮಾಡುತ್ತೆ. ಕಳೆದ ವರ್ಷ ನಾವು ತುಂಬಾ ಅದ್ದೂರಿಯಾಗಿ ಇದೇ ಒಂದು ಕನ್ವೆನ್ಷನ್, ಕ್ಲಾಸಿಕ್ ಕನ್ವೆನ್ಷನ್ ಹಾಲಲ್ಲಿ ನಾವು ಲತಾ ಅವರು ಆದಿಯಾಗಿ ಬೇರೆ ಬೇರೆಯವರನ್ನ ಕರೆಸಿ ಮಾಡಿದ್ವು. ಸಾಕಷ್ಟು ನಮ್ಮ ಬಂಧು ಬಾಂಧವರು, ಏನು ಮುಸ್ಲಿಂ ಬಂಧು ಬಾಂಧವರು ಇದರ ಉಪಯೋಗವನ್ನು ಪಡ್ಕೊಂಡ್ರು, ಬಹಳ ಸಂತೋಷವನ್ನು ಪಟ್ಟರು. ಒಂದು ರೀತಿಯ ವೈಚಾರಿಕತೆ ಅಥವಾ ಒಂದು ರೀತಿಯ ವಿಚಾರತೆ ಅಥವಾ ಕಾವ್ಯಾತ್ಮಕ ರಸಸ್ವಾದ ಅವರಿಗೆ ಉಂಟಾಯಿತು. ಈ ವರ್ಷವೂ ಸಹ ಏನೇ ಅಪಶ್ರುತಿಗಳಿರಲಿ ಅಥವಾ ಬೇರೆ ಏನೇ ವಿಚಾರಗಳಿರಲಿ, ಅದ್ಯಾವುದಕ್ಕೂ ಸರ್ಕಾರ ಆಗಲಿ ಅಥವಾ ಬೇರೆ ಯಾರಾಗಲೂ ತಲೆ ಕೆಡಿಸ್ಕೊಂಡಿಲ್ಲ. ಈ ವರ್ಷವೂ ಸಹ ನಾವು ಅದ್ದೂರಿಯಾಗಿ ಉರ್ದು ಮುಷಾಯರಾ ಕಾರ್ಯಕ್ರಮನ ಇದನ್ನ ಹಮ್ಮಿಕೊಂಡಿದ್ದೇವೆ. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ನಾವು ಇದನ್ನ ಮಾಡ್ಕೊಡ್ಬೇಕು, ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡು, ಕಳೆದ ವರ್ಷ ಜಿಲ್ಲಾ ಮಂತ್ರಿಗಳು ಅದು ಏನೋ ಅನಿವಾರ್ಯ ಕಾರಣಗಳಿಂದ ಬರ್ಲಿಕ್ಕಾಗ್ಲಿರ್ಲಿಲ್ಲ. ಆದ್ರೆ ಈ ವರ್ಷ ನಮ್ಮ ಜಿಲ್ಲಾ ಮಂತ್ರಿಗಳು ಬಹಳ ಕಾಳಜಿ ವಹಿಸಿಕೊಂಡು ಸುಮಾರು ಪದೇ ಕೇಳ್ತಾ ಇದ್ದು ಬಂದು ನಮಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ರು. ಅಧ್ಯಕ್ಷತೆಯನ್ನ ನಮ್ಮ ಈ ಭಾಗದ ಶಾಸಕರಾದಂಥ ತನ್ವಿ ಸೇಠ್ ಅವರು ಯಶಸ್ವಿ ಮಾಡಿಕೊಟ್ರು. ಮುಖ್ಯ ಅತಿಥಿಗಳಾಗಿ ನಾವು ನಮ್ಮ GT ದೇವೇಗೌಡರನ್ನ ಆಹ್ವಾನಿಸಿದ್ದು. ಅವರು ಬಹಳ ಆಸಕ್ತರಾಗಿದ್ರು, ಆದರೆ ಬೆಂಗಳೂರಿನಲ್ಲಿ ಸಭೆಯಿಂದ ಅವರಲ್ಲಿಗೆ ಹೋಗಿದ್ದಾರೆ. ಈ ಕಾವ್ಯ ಇದು ಏನು ಮುಷಾಯಿರಾ ಮೈಸೂರಿನ ದಸರಾಕ್ಕೆ ಒಂದು ವಿಶೇಷವಾಗಿ ಕಳೆ ಕಟ್ಟತಕ್ಕಂಥ ಕಾರ್ಯಕ್ರಮ ಆಗಿದೆ, ಒಂದು ವಿಶೇಷವಾಗಿ ಗುರುತಿಸುವಂಥ ಕಾರ್ಯಕ್ರಮ ಆಗಿದೆ. ಅದು ಕಾರಣಕ್ಕಾಗಿ ನಮಗಂತೂ ಕವಿಗೋಷ್ಠಿ ಸಮಿತಿಯವರಿಗೆ ತುಂಬಾ ಸಂತೋಷ ಆಗಿದೆ. ಏನು 7 ಕವಿಗೋಷ್ಠಿಗಳಲ್ಲಿ ಇದು ಒಂದು ಮುಕಟಪ್ರಾಯವಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. दशहरे का जो उर्दू मुशायरा हुआ है, एक खुशी बात यह है कि आज रजा मरा साहब का एक छोटा सा एक्सीडेंट हुआ, कल भी वो यहाँ पे आए हैं, तो क्या कहेंगे आप? अस्सलाम वालेकुम। आज शहर मैसूर में हमारे
कर्नाटका स्टेट के सीएम जनाब सिद्धरामैया साहब के जानिब से उर्दू मुशायरा का इजाद हुआ 2017 में इमरान प्रतापगढ़ी साहब के तरफ से हुआ। और यहाँ की जो गवर्नमेंट है उसमें खासुल खास हमारे दासेगौड़ा साहब हो और विजय लक्ष्मी मैडम हो, गिरिधर साहब हो, हमें बहुत कोऑर्डिनेट किया, क्योंकि ये उर्दू के ताल्लुकात से बहुत खुशी महसूस कर कर इन्होंने हम सबको, तमाम मैसूर वालों को एक तोहफा दिया मुशायरे का। मैं दिल की गहराइयों से हमारे डिस्ट्रिक्ट इंचार्ज मिनिस्टर एस महादेवा साहब का और डीसी जो वो बहुत शौकीन लगते हैं, उनके एक दोस्त आए हुए हैं यहाँ पर, वो भी डीसी हैं, मुशायरे में मौजूद हैं, स्टेज पे बैठे हुए हैं। डीसी साहब इतने खुश हुए क्योंकि उन्हें 2-3 प्रोग्राम, युवा दशहरा मेन प्रोग्राम हुआ, आज हिंदी का मेन प्रोग्राम छोड़कर यहाँ पर आकर 3 घंटे में बैठे थे। मैं इन सब का तहे दिल से शुक्रिया अदा करता हूँ। और हमारे हल्दीर अजीज एमएलए जनाब तनवीर शेख साहब, जिन्होंने मुझे खत के जरिए हमें कमेटी बनाकर दी, दासेगौड़ा साहब को रिकमेंड किया, जो भी हमको चाहिए उन्होंने देने के लिए। इतना बड़ा प्रोग्राम कभी भी इनकी कमेटी से नहीं हुआ जो हमारे यहाँ हुआ है। मैं तमाम का दिल से शुक्रिया अदा करता हूँ, क्योंकि रजा मुराद साहब का कल रात को वॉक करने के टाइम पर ठीक 9 बजे एक्सीडेंट हो गया उनका। उन्होंने मुझे फोन से राबिता किया, सुहेल मेरा एक्सीडेंट हो गया, फिर भी मैं तेरे लिए आ रहा हूँ, तो मुझे वादा कर के टीपू सुल्तान की रहमतुल्लाह के दरबार पे लेके जाएगा। जरूर लेके जाऊंगा करके मैंने कहा है। उनका भी मैं शुक्रिया अदा, तमाम शोरा का मैं शुक्रिया अदा करता हूँ, आप सबका मैं शुक्रिया अदा करता हूँ।